ಪ್ರೇಸ್ ಗಾಡ್, ಹಲ್ಲೆಲೂಯಾ. ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಆತುರದಿಂದ ದಾಹದಿಂದ ದೇವರ ವಾಕ್ಯವನ್ನು ಲಾಲಿಸುವುದಕ್ಕಾಗಿಯೂ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿಯೂ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರವಾಗಲಿ. ಯಾವುದೇ ಆಶ್ರಯ ಟಿವಿಯಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗಿರಬಹುದು. ಈ ವಾಕ್ಯಗಳನ್ನು ಕೇಳುವಾಗ ಇತರ ಜನರಿಗೂ ಕೂಡ ಕೊಡಿರಿ. ಸಂದೇಶ ಕೇಳುವಾಗ ಅವರಲ್ಲಿ ಜೀವ ಬರ್ತದೆ. ಇವತ್ತಿನ ಕಾಲದಲ್ಲಿ ಬಹಳ ಜನರು ಮರಣದಲ್ಲಿ, ಕತ್ತಲೆಯಲ್ಲಿ, ಅಂಧಕಾರದಲ್ಲಿ, ಅವರ ಜೀವಿತದಲ್ಲಿ ಯಾವುದೇ ಒಳ್ಳೆಯ ಸಂಗತಿ ಇಲ್ಲದಂತೆ ನರಳಾಡುವ ಜನರಿಗೆ, ಭಯದಲ್ಲಿರುವ ಜನರಿಗೆ, ಮರಣ ಭಯದಲ್ಲಿರುವ ಜನರಿಗೆ ಈ ಒಂದು ಸಂದೇಶಗಳು, ವಾಕ್ಯಗಳು ಅವರನ್ನು ಬಿಡುಗಡೆ ಮಾಡಿಸ್ತವೆ. ನನ್ನ ಬಲ ಅಲ್ಲ, ದೇವರ ಬಲವು ಅವರ ಜೀವಿತದಲ್ಲಿ ತೋರಲ್ಪಡ್ತದೆ. ದೇವರು ಅವರನ್ನು ಕ್ರಿಸ್ತಿಯ ಮಾರ್ಗದಲ್ಲಿ, ನಿತ್ಯ ಮಾರ್ಗದಲ್ಲಿ, ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸುವ. ಪರಲೋಕದ ಜೀವಳ ತಂದೆಯೇ, ಈ ವಾಕ್ಯ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನೀನು ಮಾತನಾಡು ಸ್ವಾಮಿ. ಆತ್ಮ ಪ್ರಾಣ ಶರೀರದಲ್ಲಿ ಯಾವುದಾದ್ರೂ ತಪ್ಪುಗಳು, ಪಾಪಗಳು ಇರುವುದಾದರೆ ಯೇಸು ಕ್ರಿಸ್ತ ನಾಮದಲ್ಲಿ ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದೇವೆ. ನೆತ್ತಿಯಿಂದ ಅಂಗಾಲ್ ನಿನ್ನ ರಕ್ತ ಇಳಿದು ಬರಲಿ. ಕೇಳುವ ಪ್ರತಿಯೊಬ್ಬರ ಮೇಲೆ ನಿನ್ನ ರಕ್ತ ಇಳಿದು ಬರಲಿ. ಶುದ್ಧೀಕರಿಸು, ನಮ್ಮೆಲ್ಲ ಅಪರಾಧ ಪಾಪಗಳನ್ನು ಕ್ಷಮಿಸು ಅಂತ ಪ್ರಾರ್ಥಿಸ್ತೇವೆ. ವಾಕ್ಯದಲ್ಲಿ ಮಾತನಾಡು, ನಿನ್ನ ವಾಕ್ಯವೇ ಸಾರಲ್ಪಡಲಿ. ಮನುಷ್ಯರ ಆಲೋಚನೆಗಳು, ಯೋಚನೆಗಳು, ಮನುಷ್ಯರ ಯಾವುದೇ ಕರ್ತನೆ, ಚಿಂತೆ, ಆಲೋಚನೆ, ಜ್ಞಾನ ಬೇಡ ಸ್ವಾಮಿ. ನಿನ್ನ ಆಲೋಚನೆಯಂತೆ, ನಿನ್ನ ಚಿಂತನೆಯಂತೆ, ನಿನ್ನ ಯೋಚನೆಯಂತೆ ನಾನು ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇನೆ ಜೀವಳ ತಂದೆಯೇ, ಆಮೇನ್. ಪ್ರೇಸ್ ಗಾಡ್. ಪ್ರಿಯ ವೀಕ್ಷಕರು, ಇವತ್ತು ನಾನು ಮಾತನಾಡೋ ವಿಷಯ, ಬಹಳ ಜನರು ಏನು ಮಾಡ್ತಾರೆ ಅಂದರೆ, ಈಗಿನ ಕಾಲಘಟ್ಟದಲ್ಲಿ ನಾನು ಬಹಳ ವೀಡಿಯೋಗಳನ್ನು ನೋಡಿದ್ದೇನೆ. ಲಾಸ್ಟ್ ಟೈಮ್ ಒಂದು ಚೈನಾದಿಂದ ಬಂದಂಥ ವೀಡಿಯೋ ಹೇಗಿದ್ದಿತ್ತು ಅಂದರೆ, ದೊಡ್ಡ ಬಿಲ್ಡಿಂಗಿಂದ ಹಾರುವಂಥದ್ದು, ಸೂಸೈಡ್ ಮಾಡಿಕೊಳ್ಳುವಂಥದ್ದು, ನೇಣು ಅಥವಾ ಕುತ್ತಿಗೆ ಬಳ್ಳಿ ಹಾಕಿಕೊಳ್ಳುವಂಥದ್ದು, ಈ ರೀತಿಯಾದಂತಹ ಸಂಗತಿಗಳನ್ನು ಬಹಳ ನೋಡ್ತೀವಿ. ಯವನಸ್ಥರಿ, ದೊಡ್ಡ ಪ್ರಾಯ ಅಂತಲ್ಲ, ಬಹಳ ಒಂದು ಯವನಸ್ಥರು ಇವತ್ತು ನಾವು ನಮ್ಮ ದೇಶದಲ್ಲಿ ಕೂಡ ನೋಡ್ತೇವೆ. ಕುಟುಂಬವಾಗಿ ವಿಷ ಕುಡಿಯುವಂಥದ್ದು, ಅಥವಾ ಕುಟುಂಬವಾಗಿ ನೇಣುಗೆ ಗುರಿಯಾಗುವಂಥದ್ದು, ಅಥವಾ ಹೊಳೆಗೆ ಹಾರುವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ಜೀವವನ್ನು ಹತ್ಯೆ ಮಾಡಿಕೊಳ್ಳುವಂತಹ ವಿಧಾನಗಳು. ಇದು ಒಂದೇ ಮಾರ್ಗವಲ್ಲ. ಯಾವುದಾದ್ರೂ ಕಷ್ಟಗಳು, ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು, ಇಂಥ ಕೆಟ್ಟ ಪರಿಸ್ಥಿತಿಗಳು ಇರುವಾಗ ಈ ಸುಸೈಡ್ ಮಾಡಿಕೊಳ್ಳುವುದು, ಪ್ರಾಣ ತಗೊಳ್ಳುವುದು, ಇದು ಒಂದು ಮಾರ್ಗ ಅಲ್ಲ. ಇದಕ್ಕೆ ಬಲಿ ಹಾಕಬೇಡ್ರಿ. ಸೈತಾನನು ಇದಕ್ಕೆ ಸುಲಭವಾಗಿ ಒಂದು ಮಾರ್ಗವನ್ನು ತೋರಿಸ್ತಾನೆ. ಮರಣ ಹೊಂದಿದರೆ ಸರಿ ಅಂತ ಇಲ್ಲ. ನಿಮ್ಮನ್ನು ವಂಚಿಸ್ತಾ ಇದ್ದಾನೆ, ನಿಮ್ಮನ್ನು ಮೋಸಗೊಳಿಸ್ತಾ ಇದ್ದಾನೆ. ಬಹಳ ಜನರು ಒಂದೇ ಆಲೋಚನೆ, ಸರಾಯಿ ಕುಡಿಯೋದು, ಡ್ರಗ್ಸ್ ಕುಡಿಯೋದು, ಸಾಲ ಮಾಡೋದು, ತಿನ್ನೋದು, ನಂತರ ಏನಾಗದಿದ್ದರೆ ನಾನು ಸೂಸೈಡ್ ಮಾಡ್ಕೊಳ್ಳಿ ಬಿಡೋದು ಅಂತ. ಇದು ಮೂರ್ಖತನದ ಆಲೋಚನೆ. ಇದು ದೇವರ ಮಾರ್ಗದ ಸರಿಯಾದ ಮಾರ್ಗವಲ್ಲ. ಇಂಥವರಿಗೆ ಪರಲೋಕ ಸಿಗೋದಿಲ್ಲ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಟ್ಟು ಇವತ್ತಿನ ವಚನವನ್ನು ಓದಿಕೊಳ್ತೇನೆ. ಮೊದಲು ವಚನ ಓದಿಕೊಳ್ಳುವ. ಜ್ಞಾನೋಕ್ತಿಯಲ್ಲಿ 16ನೇ ಅಧ್ಯಾಯದಲ್ಲಿ ವಚನ 25 ನಾನು ಓದಿಕೊಳ್ತೇನೆ. ಜ್ಞಾನೋಕ್ತಿಯಲ್ಲಿ 16ನೇ ಅಧ್ಯಾಯ ವಚನ 25. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಮನುಷ್ಯನಿಗೆ ಅದು ಸರಳವಾಗಿ ಕಾಣುವಂಥ ದಾರಿಯಂತೆ, ಕಟ್ಟ ಕಡೆಗೆ ಅದು ಮರಣ ಮಾರ್ಗವಂತೆ. ವಾಕ್ಯ ಕೊಡಿ. ಮನುಷ್ಯನ ದೃಷ್ಟಿಗೆ ಕೆಲವು ಇವತ್ತು ಬಹಳ ಜನರು ಬಹಳ ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ, ಅಥವಾ ತಮ್ಮ ಎಂಟರ್ಟೈನ್ಮೆಂಟಿಗೆ, ಮೋಜು ಮಸ್ತಿಗೆ ಹಾಕಿ ತಮ್ಮ ಜೀವಿತದಲ್ಲಿ ಹಣವನ್ನು ಪೋಲು ಮಾಡ್ತಾರೆ, ವ್ಯರ್ಥ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಮತ್ತು ಬೇಡವಾದ ಸಂಗತಿಗಳಿಗೆ ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ಇತರ ಜನರನ್ನು ಮೆಚ್ಚಿಸುವುದಕ್ಕಾಗಿ ಬಹಳ ಜನ ನಾನು ನೋಡಿದ್ದೇನೆ. ಇವತ್ತು ಮದುವೆಗಳೆಲ್ಲ ನೋಡ್ತೇವೆ, ದೊಡ್ಡ ರೀತಿಯಲ್ಲಿ ಮದುವೆ ಮಾಡ್ತಾರೆ. ಹಣ ಇದ್ದರೆ ಮಾಡಿ, ನೋ ಪ್ರಾಬ್ಲಮ್. ಹಣ ಇಲ್ಲವಾದರೆ ಸಾಲ ಮಾಡಿಕೊಂಡು ಅವರಿಂದ ಇವರಿಂದ ತೆಗೆದು, ಬಡ್ಡಿ ಮೇಲೆ ಸಾಲ ತೆಗೆದು, ಅಲ್ಲಿಂದ ಇಲ್ಲಿಂದ ತೆಗೆದು ನೀನು ಮದುವೆ ಮಾಡಿಕೊಳ್ಳುವುದಾದರೆ ನಿನ್ನ ಮದುವೆ ಜೀವಿತದಲ್ಲಿ ಸುಖವಾಗಿ ಇರಲಿಕ್ಕೆ ಆಗೋದಿಲ್ಲ. ಸಾಲ ಕಟ್ತೇ ಇರಬೇಕು ನಿನ್ನ ಜೀವಮಾನದಲ್ಲಿ. ಆವಾಗ ಏನಾಗ್ತದೆ, ನೀನು ಬಲಿಯಾಗ್ತಿ, ನಿನ್ನ ಜೊತೆ ನಿನ್ನನ್ನು ನಂಬಿಕೊಂಡು ಬಂದಂಥ ಹೆಂಡತಿಯನ್ನು ಕೂಡ ಬಲಿಪಡಿಸ್ತಿ. ಆವಾಗ ನಿಮಗೆ ಆಲೋಚನೆ ಬರುವುದು ಇದು. ಯಾವ ಆಲೋಚನೆ? ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಹೇಡಿಗಳು ಮಾಡುವಂಥ ಕಾರ್ಯ ಇದು.
ಮನುಷ್ಯನ ದೃಷ್ಟಿಗೆ ಮಾತ್ರ, ದೇವರ ದೃಷ್ಟಿಗೆ ಅಲ್ಲ. ಒಂದು ಸುಲಭ ಮಾರ್ಗ, ಸೂಸೈಡ್ ಮಾಡಿಕೊಂಡ್ರೆ ಏನು ಆಯಿತು. ಇಲ್ಲ, ಸೂಸೈಡ್ ಮಾಡಿಕೊಂಡ ಮೇಲೆ ಎಲ್ಲಿ ಹೋಗ್ತೀಯ ಅಂತ. ನಿನ್ನ ಮರಣ ಎಂಬ ಶಾಸನಕ್ಕೆ ಅಧೀನನಾದರೆ, ಮರಣ ಎಂಬ ಆ ಶಾಪಕ್ಕೆ ಅಧೀನನಾದರೆ, ಮರಣ ಎಂಬ ಸೈತಾನನ ಒಂದು ಶತ್ರು, ಸೈತಾನನ ಒಂದು ಕುಯುಕ್ತಿಗೆ ನೀನು ಅಧೀನನಾದರೆ ಎಲ್ಲಿ ಹೋಗ್ತೀನಿ ನೀನು ಇದಕ್ಕಾಗಿ ಕರೆಯಲ್ಪಟ್ಟಿದ್ದೀಯಾ? ನಾವೆಲ್ಲರೂ ಮರಣ ಸಾಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವಾ? ಒಂದು ಸಾಲ, ಏನೋ ಒಂದು ಸಣ್ಣ ವಿಷಯ, ಒಂದು ಲವ್ ಫೇಲಿಯರ್ ಅಥವಾ ಲೈಫ್ನಲ್ಲಿ ಆಗುವಂಥ ಕೆಲವೊಂದು ಘಟನೆಗಳು ಮೇ ಬಿ ನಿನಗೆ ದೊಡ್ಡದಾಗಿರಬಹುದು, ಮೇ ಬಿ ನಿನಗೆ ಅದು ದೊಡ್ಡದಾಗಿ ತೋರ ಇರಬಹುದು. ಅದು ಅಯ್ಯೋ ನಾನು ಈಗ ಯಾರು ಏನು ಹೇಳ್ತಾರೆ, ಇಲ್ಲ, ದೇವರ ಬಳಿಗೆ ಬಾ, ಏಸಪ್ಪನ ಬಳಿಗೆ ಬಾ, ಮಾರ್ಗ ಉಂಟು. ಇವತ್ತು ಈ ಸಂದೇಶ ಕೇಳುವವರು ನಾನು ಹೇಳ್ತಾ ಇದ್ದೇನೆ, ಜೀವಿತದಲ್ಲಿ ಪರಿಸ್ಥಿತಿಗಳು, ಕಷ್ಟಗಳು, ಇಕ್ಕಟ್ಟುಗಳು ಅಥವಾ ಏನೋ ಒಂದು ಸಣ್ಣ ವಿಷಯದಲ್ಲಿ ತಪ್ಪು ಏರುಪೇರುಗಳು ಆಗ್ತವೆ. ಅದಕ್ಕಂತ ನಾವು ಸುಸೈಡ್ ಮಾಡಿಕೊಳ್ಳುವುದು, ಅದಕ್ಕಾಗಿ ನಮ್ಮ ಮರಣವೇ ಒಂದು ಮಾರ್ಗ ಅಂತ ಹೇಳಿಕೊಳ್ಳುವುದು ಒಂದು ಮನುಷ್ಯನ ಆಲೋಚನೆ, ಸುಲಭ ಮಾರ್ಗ. ಅದು ಸುಳ್ಳು ಸೈತಾನ ಮಾಡ್ತಿರುವಂಥದ್ದು. ಸೈತಾನ ನಿಮ್ಮನ್ನು ವಂಚಿಸ್ತಾ ಇದ್ದಾನೆ. ನೋಡ್ತಾ ಇದ್ದೇನೆ ಇವತ್ತು ಎಷ್ಟೋ ಯೌವನಸ್ಥರು ಮಕ್ಕಳು, ನನಗೆ ಆ ಒಂದು ಚೈನಾದ ಒಂದು ವಿಡಿಯೋ ನೋಡಿ ಸಾಕಾಗಿ ಹೋಯಿತು, ಕಣ್ಣು ತುಂಬಿ ಬಂತು. ಯಪ್ಪ ಏನು ಮಾಡ್ಕೊಳ್ತಾ ಇದ್ದಾರೆ, ಹಾರೋದು ನೋಡ್ಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗಿಂದ. ಅದು ಯಪ್ಪ ದೇವ್ರಿ, ಇದು ಯಾಕೆ ಇವ್ರು ಹೀಗೆ? ಕಷ್ಟಗಳು ನಮಗೆ ಇಲ್ವಾ, ನಿಮಗೂ ಇಲ್ವಾ? ಯಾರಿಗೆಲ್ಲ ಲೋಕದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಟೆನ್ಷನ್ಗಳು, ಫ್ರಸ್ಟ್ರೇಷನ್ನು, ಅಸಮಾಧಾನ, ಜಗಳ, ಹಿಂಸೆ ಇದೆಲ್ಲ ಇಲ್ವಾ? ಲೋಕದಲ್ಲಿ ಇದೆ. ಆದರೆ ಲೋಕವನ್ನು ಜಯಿಸಿದ ದೇವರು ನಿಮ್ಮ ಬಳಿಯಲ್ಲಿದ್ದಾನಾ? ಲೋಕವನ್ನು ಜಯಿಸಿದ ಆತ ನಿನ್ನಲ್ಲಿದ್ದಾನಾ? ಆತ ನಿನಗೆ ಜಯ ಕೊಡುವ ಆತನಾಗಿದ್ದಾನೆ. ಇವತ್ತು ಬಹಳ ಜನರಿದ್ದಾರೆ, ಕುಟುಂಬವನ್ನು ನಡೆಸಲಿಕ್ಕೆ ಸಾಲ ಸೂಲ ಮಾಡ್ತಾರೆ, ಮಕ್ಕಳಿಗೆ ಕಲಿಸಲಿಕ್ಕೆ ವಿದ್ಯಾಭ್ಯಾಸ. ಖಂಡಿತವಾಗಿ ಪರಿಸ್ಥಿತಿ ಬರುವಾಗ ಏನು ಮಾಡಬೇಕು? ದೇವರ ಬಳಿಗೆ ಬಾ, ಬೇಡಕ್ಕೋ, ದೇವರು ಏನಾದರೂ ಮಾರ್ಗ ತೆರೀತಾನೆ, ಖಂಡಿತವಾಗಿ ತೆರೀತಾನೆ, ಆತನೇ ಮಾರ್ಗ ಹಾಕಿದ್ದಾನೆ. ಇಂಥ ಒಂದು ಸರಳ ಸುಳ್ಳಿಗೆ ನೀನು ಬಿದ್ದು ಹೋಗಬೇಡ. ಇದು ಮನುಷ್ಯನ ಮಾರ್ಗ ಆಲೋಚನೆ. ನೋಡಿ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಉಂಟು, ಒಂದು ದಾರಿ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಅದೇ ರೀತಿ ಪ್ರೊವರ್ಬ್ಸ್ 12ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ 12ನೇ ವಚನ, ಪ್ರೊವರ್ಬ್ಸ್ 14ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿ 14:12 ನೋಡಿ, ಇದು ಕೂಡ ಹಾಗೆ ಬರೆಯುತ್ತದೆ. ಮನುಷ್ಯನ ದೃಷ್ಟಿಗೆ ತೋರುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಮನುಷ್ಯನ ದಾರಿಗೆ ಸರಳವಾಗಿ ತೋರುವ ದಾರಿ ಬಹಳ ಈಸಿ. ಇದು ನಾಟ್ ಈಸಿ. ಮರಣ ಈಸಿ ಅಲ್ಲ, ಜೀವ ಹತ್ಯೆ ಮಾಡ್ಕೊಳ್ಳೋದು ಈಸಿ ಅಲ್ಲ. ನೀನು ಸತ್ತ ಹೋದ ಮೇಲೆ ಎಲ್ಲಿ ಹೋಗ್ತೀಯ ಅಂತ ಹೇಳಿದ ನಿಮ್ಗೆ ಗೊತ್ತಿದೆಯೋ? ಏನು ಸಿಂಪಲ್ ಆಗಿ ತಗೊಂಡ್ಬಿಟ್ಟು ಹಲೋ, ಆ ಕಷ್ಟದಲ್ಲಿ ನಿಲ್ಲು. ಸಾಲ ಕೊಡುವವರು ಸಾಲ ಕೊಡಲಿಕ್ಕಿದ್ರೆ ನಿಲ್ಲು. ಆಯಿತು, ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ, ನನಗೆ ಆದಷ್ಟು ನಾನು ಕಟ್ತೇನೆ ಅಂತ ಹೇಳು. ಏನೋ ನಿನ್ನ ಜೀವಿತದಲ್ಲಿ ಒಂದು ಹೆಣ್ಣು ಏನೋ ಹಾಕಿರ್ಬೋದು, ಗಂಡು ಏನು ಮಾಡಿರಬಹುದು, ಅದಕ್ಕಾಗಿ ನಾನು ಪ್ರಾಣವನ್ನು ತಗೊಳ್ತೇನೆ, ಇದೇನು ಹುಚ್ಚಾಟ? ಸರಿಯಾದ ನಿರ್ಧಾರನೋ ಇದು? ನೀನು ಪ್ರಾಣ ತಕ್ಕೊಳ್ಳೋದು ಒಂದು ಸರಳ ಮಾರ್ಗ ಇರಬಹುದು. ಪ್ರಾಣ ಬಿಟ್ಟ ಮೇಲೆ ಎಲ್ಲಿ ಹೋಗ್ತೀನಿ ನೀನು? ಪ್ರಾಣ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಿ ಗೊತ್ತಿದೆಯೋ ನಿನಗೆ? ಇದು ಯಾವ ಆಲೋಚನೆ ಗೊತ್ತಾ? ಪ್ರೊವರ್ಬ್ಸ್ 12ರಲ್ಲಿ 15ನೇ ವಚನ, ಮೂರ್ಖನ ನಡತೆ ಅವನ ಗಣನೆಗೆ ಸರಿ ಅಂತೆ. ಅವನು ಮೂರ್ಖನಂತ ಆಲೋಚನೆ ಮಾಡ್ತಾನೆ, ಗಣನೆ ಅವನೇ ಸರಿ, ಇದು ನಂದೇ ಆಲೋಚನೆ ಇಲ್ಲ. ಜ್ಞಾನಿಯು ಉಚಿತ ಆಲೋಚನೆಗಳನ್ನು ಗಮನಿಸುವನು. ಜ್ಞಾನಿಯು ಏನು ಮಾಡ್ತಾನೆ? ಈಗ ಸೈತಾನ ಬಂದು ನಿನಗೆ ಆಯಿತು, ನಿನ್ನ ಜೀವಿತ ಮುಗಿಯಿತು, ಈಗ ನೀನು ಬಳ್ಳಿ ತಕೋ, ಈಗ ಜನರು ನೀನು ಹೊಡಿತಾರೆ, ಕಲ್ಲು ಹೊಡಿತಾರೆ, ಮುಗಿಯಿತು, ನಿನ್ನ ತಾಯಿ ತಂದೆ ತಿರಸ್ಕರಿಸ್ತಾರೆ, ನೀನು ಮಾಡಿದ ಇಂಥ ನೀಚ ಕೃತ್ಯ, ನೀನು ಮಾಡಿದ ಇಷ್ಟು, ಹಾಗೆ ಹೀಗೆ. ಅವನಿಗೆ ಗೊತ್ತುಂಟಲ್ಲ, ಬೈಗಳು ಅವನಿಗೇನು ವಿಶೇಷ ಅಲ್ಲ. ಅವನು ಸುಳ್ಳು ಹೇಳುವಾಗ ಅವನು ಸುಳ್ಳಿನ ಮೂಲ ಪುರುಷ, ಅವನ ಕ್ಯಾರೆಕ್ಟರ್ಗೆ ತಕ್ಕ ಹಾಗೆ ಸುಳ್ಳು ಹೇಳ್ತಾನೆ ಸೈತಾನ. ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗು ಸೈತಾನನೇ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಸುಳ್ಳುಗಳು ನಿಮ್ಮ ಒಳಗಡೆ ಬರುವಾಗ ನೀನು ಅದನ್ನು ನಿಯಂತ್ರಿಸಬೇಕು. ಅದಕ್ಕೆ ಜ್ಞಾನಿ ಆಗಬೇಕು. ಜ್ಞಾನಿ ಯಾರು? ದೇವರನ್ನು ಕಂಡುಕೊಂಡವರು, ದೇವರ ಮಾರ್ಗದಲ್ಲಿ ನಡೆಯುವವರು. ಇಲ್ಲಿ ನೋಡಿ,
ಜ್ಞಾನಿಯು ಉಚಿತಾಲೋಚನೆಯನ್ನು ಗಮನಿಸುವನು. ಉಚಿತಾಲೋಚನೆ, ಕಟ್ಟಕಡೆಯ ಮಾರ್ಗ, ಸರಳ ಮಾರ್ಗ, ಮರಣ ಮಾರ್ಗ ಅಂತ ಹೇಳಿಕೊಂಡು ಓಡುವುದಲ್ಲ. ಮರಣ ಹೊಂದಿದ ಮೇಲೆ ನೀನು ಎಲ್ಲಿ ಹೋಗ್ತಿ? ಮರಣ ಹೊಂದಿದ ಮೇಲೆ ನಿನ್ನ ಪರಿಸ್ಥಿತಿ ಏನಾಗ್ತದೆ ಗೊತ್ತಿದೆಯಾ? ಎಷ್ಟೋ ಜನ ತಮ್ಮ ಜೀವಿತದಲ್ಲಿ ಬಿದ್ದಂಥ ದರ್ಶನಗಳು ಬರೀತಾರೆ, ಪುಸ್ತಕಗಳು ಬರೀತಾರೆ, ಆತ್ಮಿಕ ಲೋಕದ ಸಂಗತಿಗಳು, ಕತ್ತಲೆಯ ಕಾರ್ಯಗಳ ವಿಷಯದಲ್ಲಿ ಅಥವಾ ನರಕದ ವಿಷಯದಲ್ಲಿ, ಪಾತಾಳದ ವಿಷಯದಲ್ಲಿ ಅವರು ಹೇಗೆ ಬರೀತಾರೆ. ಓದುವಾಗಲೇ ನರನಾಡಿಗಳು ನಿಲ್ತವೆ. ನರನಾಡಿಗಳಲ್ಲಿ ಒಂದು ರೀತಿ ಭಯ ಉಂಟಾಗಬೇಕು. ಅಂಥ ಕತ್ತಲೆಯ ಜಾಗ ಅದು. ಕತ್ತಲೆ ತಿನ್ನಬಹುದು ಸೈತಾನನ ಲೋಕದಲ್ಲಿ, ಅದು ಲೋಕದಲ್ಲಿ ಅಥವಾ ಪಾತಾಳ ಲೋಕದಲ್ಲಿ. ಸುಡುವ ಬೆಂಕಿ, ನಿತ್ಯ ಬೆಂಕಿ, ಅದು ನಿಲ್ಲುವುದಿಲ್ಲ. ಒಂದು ಸಣ್ಣ ಏನು ತಪ್ಪಿಗೆ, ಒಂದು ಸಣ್ಣ ಮಿಸ್ಟೇಕಿಗೆ ಮೇ ಬಿ ನೀವು ದೊಡ್ಡದಿರಬಹುದು ನಿನ್ನ ದೃಷ್ಟಿಯಲ್ಲಿ, ಬಟ್ ದೇವರಿಗೆ ದೊಡ್ಡದಲ್ಲ ಆ ಮಿಸ್ಟೇಕ್. ಜೀವಿಸು ದೇವರಿಗೆ ಹಾಕಿ. ದೇವರು ನಿನಗಾಗಿ ಜೀವಿಸಿದ್ದಾನೆ, ಸತ್ತಿದ್ದಾನೆ. ಜೀವಿಸು ದೇವರಿಗಾಗಿ, ದೇವರು ನಿನಗಾಗಿ ಸತ್ತಿದ್ದಾನೆ. ಅಷ್ಟೇ ಅಲ್ಲ, ಕ್ರಿಸ್ತನು ನಿನ್ನಲ್ಲಿ ಪ್ರಕಟವಾಗಲಿ. ಒಪ್ಪಿಸಿಕೊಡು. ಸುಮ್ಮನೆ ಏನದು ಮೂಡರ ಥರ, ಹೇಡಿಗಳ ಥರ ಮರಣ ಒಂದೇ ಮಾರ್ಗ ಅಂತ ಹೇಳ್ಕೊಂಡು ಕೂತ್ಕೊಳ್ಬೇಡ. ಇವತ್ತು ಬಹಳ ಜನರ ಮನಸ್ಸಲ್ಲಿ ಇಂಥ ಆಲೋಚನೆಗಳುಂಟು. ಅದಕ್ಕೆ ದೇವರು ಆತ್ಮನ ಇವತ್ತು ಮಾತನಾಡ್ತಾ ಇದ್ದಾನೆ. ಏಳು, ಪ್ರಕಾಶಿಸು, ದೇವರ ತೇಜಸ್ಸು ನಿನ್ನ ಮೇಲೆ ಬರ್ತಾ ಇದೆ. ಮಾರ್ಗಗಳನ್ನು ದೇವರು ತೆರೀತಾನಪ್ಪ, ಆತನಿಗೆ ಗೊತ್ತುಂಟು. ಅದಕ್ಕೆ ನೋಡಿ, ಈ ರೀತಿಯಾಗಿ ಮಾಡಿಕೊಳ್ಳುವವರು ಪರಲೋಕಕ್ಕೆ ಹೋಗುವುದೇ ಇಲ್ಲ. ಸೂಸೈಡ್ ಮಾಡ್ಕೊಂಡು ಪರಕೊಂಡು ಹೋಗ್ತಾರಾ? ಹೇಳಿತನ ಅಲ್ವಾ ಅದು? ದುಷ್ಟ ಕಾರ್ಯ ಅಲ್ಲ ಅದು? ಸೈತಾನನ ಮಾತಿಗೆ ಕಿವಿ ಕೊಡುವುದಲ್ಲ ಅದು? ದೇವರ ಮಾತು ಏನು? ನಾನು ನಿನಗಾಗಿ ಜೀವ ಕೊಟ್ಟಿದ್ದೇನೆ, ನೀನು ಇನ್ನು ಮುಂದೆ ಮರಣವನ್ನು ಜಯಿಸಿ ಜೀವಿಸು ಲೋಕದಲ್ಲಿ ಕ್ರಿಸ್ತನಿಗಾಗಿ ಅಂತ ಹೇಳಿ ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಒಂದು ಯೋಜನೆ. ಆ ಯೋಜನೆ ಬೇಡ ಅಂತ ಹೇಳಿ ಹೋಗುವುದು ಒಳ್ಳೆಯ ಕಾರ್ಯನೋ? ನೋಡಿ, ಯೋಬ ಒಳ್ಳೆಯ ಒಂದು ಆಲೋಚನೆ ಕೊಟ್ಟಿದ್ದಾನೆ. 14ನೇ ಅಧ್ಯಾಯದಲ್ಲಿ ಭಾಳ ಸುಂದರ ಇದೆ, ಆಯಿತಾ? ಯೋಬ 14ನೇ ಅಧ್ಯಾಯದಲ್ಲಿ 5ನೇ ವಚನ ಓದ್ತೀನಿ. ಯೋಬ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ 5ನೇ ವಚನ. ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳು ಲೆಕ್ಕವು ನಿನಗೆ ಗೊತ್ತು, ದಾಟಲಾರದ ಗಡಿಗಳನ್ನು ಅವನಿಗೆ ನೇಮಿಸಿದಿ. ದೇವರು ಒಬ್ಬ ಮನುಷ್ಯನು ಹುಟ್ಟುವಾಗ, ಇಲ್ಲಿ ನೋಡಿ, ಮನುಷ್ಯನ ದಿನಗಳು ಇಷ್ಟೇ ಎಂದು ತೀರ್ಮಾನ ಮಾಡಿದ್ದಾರೆ. ಅದು ಇಷ್ಟೇ ದಿನ, ಆ ದೇವರು ನೇಮಿಸಿದ ದಿನ ತನಕ ನಾವು ಜೀವಿಸಬೇಕು. ದೇವರು ಇವತ್ತು ನಾನೇನು ಹಾಕಿದರೆ ಇದೇ ದಿನ ಅಲ್ಲ ಅಲ್ಲ ಅಲ್ಲ. ದೇವರು ಕರೆಯುವ ಬೇರೆ ವಿಧಾನ ಹಾಗೆ ಅಲ್ಲ. ದೇವರು ಕರೆಯುವ ವಿಧಾನ ಹಾಗೆ ಅಲ್ಲ. ದೇವರು ಒಂದು ಮನುಷ್ಯನಿಗೆ ಮರಣವನ್ನು ಕೊಡ್ತಾನೆ. ಅದು ದೇವರು ಕರೆಯುವಾಗ ಹೋಗುವಂಥ ಸಂಗತಿ, ನಾವು ನಿರ್ಧಾರ ಮಾಡಿ ಹೋಗುವುದಲ್ಲ. ಅದು ದೇವರ ಆಲೋಚನೆಗೆ ವಿರೋಧ. ಇವತ್ತು ನೋಡಿ, ಅಲ್ಲಿ ಹೇಳ್ತೇನೆ, ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತು. ದೇವರಿಗೆ ತಿಂಗಳು ಎಷ್ಟು ದಿನಗಳು, ಎಷ್ಟು ವರ್ಷಗಳು, ದಾಟಲಾರದ ಗಡಿಯನ್ನು ಆತನೇನು ಮಾಡಿದ್ದಾನೆ? ಅವನಿಗೆ ಹಾಕಿದ್ದಾನೆ. ನೋಡಿ, ದಾಟಲಾರದ ಗಡಿಯನ್ನು ಅವನಿಗೆ ಹಾಕಿದ್ದಾನೆ. 39ನೇ ಕೀರ್ತನೆಯಲ್ಲಿ, ಒಳ್ಳೆಯ 139ನೇ ಕೀರ್ತನೆಯಲ್ಲಿ ದೇವರು ಒಳ್ಳೆಯ ಆಲೋಚನೆಯನ್ನು ಕೊಟ್ಟಿದ್ದಾನೆ. ನೋಡಿ, ಅಲ್ಲಿ ನೋಡಿ 16ನೇ ವಚನ, 139 ಕೀರ್ತನೆ 16ನೇ ವಚನ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರು ನಮಗಾಗಿ ಜೀವಿಸುವುದಕ್ಕೆ ಕಳಿಸಿಕೊಟ್ಟಿದ್ದಾನೆ. ಈ ಲೋಕದ ಯಾತ್ರೆಯಲ್ಲಿ ಏರುಪೇರುಗಳು ಉಂಟು, ಕಷ್ಟಗಳು ಉಂಟು, ಹೋರಾಟ ಉಂಟು. ನಿಮಗೆ ಗೊತ್ತಿಲ್ಲ, ಸಣ್ಣ ಡಿಸಿಷನ್ ಲೈಫನ್ನು ಚೇಂಜ್ ಮಾಡ್ತದೆ. ದೊಡ್ಡ ಹಣ ಹಾಕೋದು ಬೇಡ. ಒಬ್ಬ ವಿದ್ಯಾರ್ಥಿ ಸಣ್ಣ ಒಂದು ಡಿಸಿಷನ್ ತೊಗೊಳ್ಬೇಕು, ಲೈಫ್ ಮುಂದೆ ಹೋಗಲಿಕ್ಕೆ ನಾನು ಇಂಜಿನಿಯರೋ ಡಾಕ್ಟ್ರೋ ಅಥವಾ ಏನೋ ತೊಗೊಳ್ಬೇಕು. ಯಾರೋ ಒಬ್ಬರು ಬಂದುಕೊಂಡು ಅವನಿಗೆ ಡೈವರ್ಟ್ ಮಾಡಿಬಿಟ್ರೆ, ಸಣ್ಣ ಒಂದು ನಿರ್ಧಾರ, ಸಣ್ಣ ಒಂದು ಮಾತು, ಅವನು ಅದು ಮುಂದೆ ಹೋದ ಮೇಲೆ ಅಯ್ಯೋ ನನಗೆ ಇದು ಇಷ್ಟ ಇರಲಿಲ್ಲ, ನನಗೆ ಇದು ಇಷ್ಟ, ಇದು ನಾನು ನೋಡಿ, ಅದು ದೊಡ್ಡ ಒಂದು ಏನು ಮಾಡ್ತದೆ, ಒಂದು ಏನು ಹೇಳ್ತಾರೆ, ಕಂದಕವನ್ನು ಉಂಟು ಮಾಡ್ತದೆ. ದೊಡ್ಡ ನಿರ್ಧಾರ ಒಂದು ಸಣ್ಣದಿರಬಹುದು, ಅವನಿಗೆ ಭವಿಷ್ಯದಲ್ಲಿ ಏನಾಗ್ತದೆ ಅದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ಹಾಗಂತೇಳಿ ಏನು
ಅಯ್ಯೋ ಹೀಗೆ ನಾನು ಏನು ಮಾಡೋದು ಅಂತೇಳಿ ಬಿಟ್ಟು ಓಡೋದಲ್ಲ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರನ್ನು ನಡೆಸು. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಹಣದ ಒಂದೇ ವಿಷಯ ಅಂತಲ್ಲ, ಬೇರೆ ಎಲ್ಲ ವಿಷಯಗಳು ಹೋರಾಟಗಳಿರ್ತವೆ. ಫ್ಯಾಮಿಲಿಯಲ್ಲಿ ಜ್ಞಾನದ ವಿಷಯದಲ್ಲಿ ಬೇಕಾದರೂ ನೋಡಿ, ನಮಗಿರುವಂಥ ಜ್ಞಾನ ಅವ್ರು ಮುಂದೆ ಇರುವವರೆಗೆ ಇರುವುದಿಲ್ಲ. ಅವ್ರ ಜೊತೆ ನಾವು ಹೋಗಬೇಕು. ಎಷ್ಟು ಇರಿಟೇಷನ್ ಆಗ್ತದೆ ಅಂದರೆ, ಅವರು ಕೇಳು, ಆವಾಗ ನಾವು ಅವ್ರಿಗೆ ಸರಿಪಡಿಸ್ಲಿಕ್ಕೆ ಅವರು ನಮ್ಮನ್ನೇ ನಮ್ಮ ಅವರ ಲೆವೆಲಿಗೆ ತಂದು ಬಿಡ್ತಾರೆ. ಆವಾಗ ಇರುವಂತಹ ವ್ಯಕ್ತಿಗೆ ಬಹಳ ಕಷ್ಟ. ಆವಾಗ ಅವನು ಅನಿಸ್ಕೊಳ್ತಾನೆ, ಏನು ಮಾಡಲಿ, ನನ್ನ ಜ್ಞಾನಕ್ಕೆ ಮ್ಯಾಚ್ ಆಗೋದಿಲ್ಲ. ಕೆಲವೊಂದು ಸಲ ಅದನ್ನು ನೋಡಿಕೊಂಡು ಏನೋ ಒಂದು ಮಾಡಿಕೊಳ್ಳೋದು. ಇನ್ನು ಕೆಲವೊಂದು ಸಲ ಜೀವಿತದಲ್ಲಿ ತಪ್ಪು ನಿರ್ಧಾರಗಳು, ಕೆಟ್ಟತನ ಮಾಡೋದು, ಪಾಪಕೃತ್ಯಗಳು ಮಾಡೋದು, ವ್ಯಭಿಚಾರ ಮಾಡೋದು, ಬೇಡವಾದ ಸಂಗತಿ ಮಾಡೋದು, ಕೆಲವೊಂದು ಸಲ ಮತ್ತೊಬ್ಬರನ್ನು ಹಿಂಸೆಪಡಿಸುವುದು, ಕೊಲೆ ಮಾಡುವಂಥದ್ದು. ಆದರೆ ನೀನು ಇಷ್ಟು ತನಕ ಮಾಡಿದ್ದು ತಪ್ಪು, ಅದನ್ನು ಬಿಟ್ಟು ಬಿಡು, ಈಗ ರಾತ್ರಿ ಮನುಷ್ಯನಾಗಿ ಜೀವಿಸು ಹಾಗಂತ ಹೇಳಿಕೊಂಡು ಇನ್ನೂ ಆ ಕೆಟ್ಟತನದಲ್ಲೇ ಜೀವಿಸಿಕೊಂಡು ಏನೋ ಒಂದು ಅಡ್ಡದಾರಿ ಹಿಡಿದುಕೊಂಡು ಆಕೆ ನಾನು ಸಾಯ್ತೇನೆ, ನಾನು ಮರಣ ಹೊಂದುತ್ತೇನೆ, ಅದು ದೇವರ ಮಾರ್ಗ ಅಲ್ಲ. ಎಲ್ಲರೂ ತಪ್ಪಿ ಹೋಗಿದ್ದಾರೆ, ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ, ಎಲ್ಲರೂ ಪಾಪದಲ್ಲಿ ಬಿದ್ದಾರೆ. ನಿಂದು ಸ್ವಲ್ಪ ದೊಡ್ಡದೇ ಇರ್ಬೋದು, ಇನ್ನು ಕೆಲವರು ಸ್ವಲ್ಪ ಸಣ್ಣದೇ ಇರ್ಬೋದು, ದೇವರ ಮುಂದೆ ಪಾಪನೇ. ಆದರೆ ಸರಿಪಡಿಸಿಕೋ. ಎಲ್ರಿಗೊಂದು ಅವಕಾಶ ಕೊಡ್ತಾರೆ ದೇವರು. ಸರಿಪಡಿಸ್ಲಿಕ್ಕೆ ಎಲ್ರಿಗೂ ಸಾಧ್ಯ. ಅಸಾಧ್ಯ ಅನ್ನೋದು ಯಾವುದಿಲ್ಲ. ನಿನ್ನ ಜೀವಿತದಲ್ಲಿ ಆಗದ ಸಂಗತಿಗಳು ನೀನು ಮಾಡಬಹುದು. ದೇವರು ಅದಕ್ಕೆ ಸಹಾಯ ಮಾಡ್ತಾನೆ. ಯಾವಾಗ ನಿನ್ನ ಜೀವಿತವನ್ನು ದೇವರಿಗೆ, ಏಸಪ್ಪನಿಗೆ ಸಮರ್ಪಿಸಿ ಕೊಡ್ತೀಯೋ, ಆವಾಗ ದೇವರಿನಿಗಾಗಿ ಏನು ಮಾಡ್ತಾನೆ, ಏನು ಮಾಡ್ತಾನೆ, ನಿನ್ನ ಜೀವಿಸುವಂತೆ ಮಾಡ್ತಾನೆ, ತನ್ನ ಕೃಪೆಯನ್ನು ತೋರಿಸ್ತಾನೆ. ಅದಕ್ಕೆ ಯೇಸು ಸಹ ಹೇಳ್ತಾನೆ, ಈ ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳುವ, ಅಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ, 4ನೇ ವಚನ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡ್ರಿ ಎಂದು ತಿರುಗಿ ಹೇಳ್ತೇನೆ. ಅಂದರೆ ನಾವು ಯಾವಾಗ ಕ್ರಿಸ್ತನಿಗಾಗಿ ಜೀವಿಸ್ತೀವೋ ಆವಾಗ ನಮ್ಮ ಜೀವಿತದಲ್ಲಿ ಸಂತೋಷ ಸಮಾಧಾನ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ಯಾವಾಗ ನಾವು ಕ್ರಿಸ್ತನಿಗಾಗಿ ಜೀವಿಸ್ತೀವೋ ಆವಾಗ ನಮ್ಮ ಜೀವಿತದಲ್ಲಿ ಏನಾಗಲಿಕ್ಕೆ ಸಾಧ್ಯ, ಸಂತೋಷ ಸಮಾಧಾನ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮುಂದೆ ನಾನು ಹೋಗುವಾಗ ಕೊಲೋಸ್ಯದವರು ಬರೆದಂಥ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಅಲ್ಲಿ 13 ಮತ್ತು 14ನೇ ವಚನವನ್ನು ಓದ್ತೀನಿ ಅಥವಾ 12ರಿಂದ ಓದ್ತೀನಿ. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನ ಅಂದರೆ ಏನು ಬಿಡಿಸಿ ತನ್ನ ಪ್ರಿಯ ಕುಮಾರ ರಾಜ್ಯದಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ, ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಯಿತು, ಅಲ್ಲಿ ನಮಗೆ ಬಿಡುಗಡೆಯಾಯಿತು. ಇವತ್ತು ನಾನು ಹೇಳುವಂಥ ವಿಷಯ ಇಷ್ಟೇ. ದೇವರು ನಮ್ಮನ್ನು ಅಂಧಕಾರದ ದೊರೆತನ ಅಂದರೆ ಮರಣ. ಈ ಸುಮ್ಮನೆ ನಾನು ಹೇಳಿದೆ ಆವಾಗ, ಸುಮ್ಮನೆ ಒಂದು ದಾರಿ, ಮನುಷ್ಯನ ದೃಷ್ಟಿಗೆ ಅದು ಈಸಿ, ಒಂದು ಮರಣ, ಸುಸೈಡ್ ಮಾಡ್ಕೊಳ್ಳೋದು, ಆಯಿತು ಮುಗೀತು ಅಂತ ಇಲ್ಲ. ಪವಿತ್ರ ಪುಸ್ತಕ ಹೇಳ್ತಾಯಿದೆ, ಮರಣದ ನಂತರ ಮತ್ತೊಂದು ದೇಶ ಇದೆ, ಮತ್ತೊಂದು ಜಾಗವಿದೆ. ಆ ಜಾಗ ಮನುಷ್ಯನನ್ನು ಒಂದೇ ಪರಲೋಕಕ್ಕೆ ಮತ್ತೊಂದು ನರಕಕ್ಕೆ. ಪರಲೋಕಕ್ಕೆ ಹೋಗುವವರು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಅಂಧಕಾರದ ದೊರೆತನವನ್ನು ಜಯಿಸಿದವರಾಗಿದ್ದು, ಪಾಪಕೃತ್ಯಗಳನ್ನು ಜಯಿಸಿದವರಾಗಿದ್ದು, ಆತನ ಮಾರ್ಗದಲ್ಲಿ ನಡೆದು ಆತನಿಗೆ ಸಾಕ್ಷಿಯಾಗಿ ಜೀವಿಸುವವರು. ಇಡೀ ಲೋಕದ ಯಾವುದೇ ಜಾತಿ ಕುಲ ಭಾಷೆ ಜನಾಂಗದವರು ಆಗಿರಬಹುದು. ಒಮ್ಮೆ ಅವರಿಗೆ ಸತ್ಯ ಸಿಕ್ಕಿದ ಮೇಲೆ ದೃಢವಾಗಿ ಹಿಡಿದುಕೊಂಡು ಆ ಮಾರ್ಗದಲ್ಲಿ ನಡೆಯುವವರು ಪರಲೋಕ ರಾಜ್ಯಕ್ಕೆ ಸೇರಲ್ಪಡ್ತಾರೆ. ಬಟ್ ಯಾರು ಇನ್ನು ಆ ಮಾರ್ಗ ಕಂಡು ಹಿಡಿಯಲಿಲ್ಲವೋ, ಅಥವಾ ಯಾರು ಆ ಮಾರ್ಗವನ್ನು ತಿರಸ್ಕರಿಸ್ತಾರೋ, ಯಾರು ಸೈತಾನವನ್ನು ಹಿಂಬಾಲಿಸ್ತಾರೋ, ಯಾರು ಶಾರ್ಟ್ಕಟ್ ಮಾರ್ಗಗಳನ್ನು, ಸುಸೈಡ್ ಮಾಡಿಕೊಳ್ಳೋದು, ಬೇರೆ ಬೇರೆ ಏನನ್ನು ಮಾಡಿಕೊಂಡು ಜೀವನ ಹಾನಿ ಮಾಡ್ಕೊಳ್ತಾರೋ, ಅದು ಪಾಪ ಕೃತ್ಯಗಳ ಜೀವಿಸ, ಅವರಿಗೆ ಪಾಪದಿಂದ ಬಿಡುಗಡೆ ಆಗಲಿಲ್ಲ. ಸೈತಾನಿಗೂ ಪಿಶಾಚಿಗೂ ಸಿದ್ಧ ಮಾಡಿರಲ್ಪಟ್ಟಂತಹ ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತಾರೆ. ಅದಕ್ಕೆ ನೋಡಿ,
ಕೊರಿಂತದಲ್ಲಿ 2 ಕೊರಿಂತ 2ನೇ ಅಧ್ಯಾಯದಲ್ಲಿ 2 ಕೊರಿಂತ 13ನೇ ಅಧ್ಯಾಯದಲ್ಲಿ 2 ಕೊರಿಂತ 13ನೇ ಅಧ್ಯಾಯದಲ್ಲಿ ವಚನ 5 ನಾನು ಓದಿಕೊಳ್ತೇನೆ. ವಚನ 5 ವೆರಿ ಇಂಪಾರ್ಟೆಂಟ್. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಾರೋ ಇಲ್ಲವೋ ಎಂದು ನಿಮ್ಮನ್ನೇ ನೀವೇ ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳ್ರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಇಂಥ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನೇ ನೀವೇ ಪರೀಕ್ಷಿಸಿಕೊಳ್ಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ನನ್ನನ್ನು ನಾನು ಪರೀಕ್ಷಿಸಿಕೊಳ್ಬೇಕು, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಬೇಕು. ಕ್ರಿಸ್ತ ನಂಬಿಕೆಯ ಮೇಲೆ ಇದ್ದಿರೋ ಇಲ್ವೋ? ಇವತ್ತು ಭಾಳ ಜನರು ಕ್ರಿಶ್ಚಿಯನ್ ಅಂತಾರೆ, ನಂಬಿಕೆಯಲ್ಲಿ ಇರುವುದಿಲ್ಲ. ತುಂಬ ಜನರು ಹೇಳ್ತಾರೆ ನಾನು ದೇವರ ರಾಜ್ಯದಲ್ಲಿ ಇದ್ದೇನಂತ. ನಂಬಿಕೆಯಲ್ಲಿ ಇರುವುದಿಲ್ಲ. ನಂಬಿಕೆಯಲ್ಲಿ ಇರುವುದಲ್ಲ, ನಂಬಿಗಸ್ತಿಕನಾಗಿರಬೇಕು. ನಂಬಿಕೆಯಲ್ಲಿರುವುದು ಒಂದೇ ಅಲ್ಲ, ನಂಬಿಗಸ್ತನಾಗಿ ಸೇವೆ ಮಾಡಬೇಕು. ನಂಬಿಕೆ ಮಾತ್ರ ಹೇಳುವುದಲ್ಲ, ನಾನು ನಂಬಿಕೆಯಿಂದ ಯೇಸುವನ್ನು ಅರಿಕೆ ಮಾಡಿದ್ದೇನೆ ಅಂತ ಹೇಳಿಕೊಂಡು ನಂಬಿಗಸ್ತನಾಗಿ ಸೇವೆ ಮಾಡುವವನಾಗಿರಬೇಕು. ನಂಬಿಗಸ್ತನಾಗಿ ಆ ಅರಿಕೆ ಮಾಡಿದ ಫೇತನ್ನು ಏನು ಮಾಡಿಕೊಳ್ಬೇಕು? ಕಾಪಾಡಿಕೊಳ್ಬೇಕು. ಇವತ್ತು ಅದನ್ನು ಮಾಡ್ತಾ ಇಲ್ಲ. ಅರಿಕೆ ಏನು ಮಾಡುವುದು? ಅರಿಕೆ ಮಾಡಿದರೆ ಸಾಕ? ನಂಬಿಕೆಯನ್ನು ಹೇಳುವುದು ಮಾತ್ರ ಅಲ್ಲ, ನಂಬಿಗಸ್ತನಾಗಿರಬೇಕು. ನಂಬಿಗಸ್ತಿಕೆ, ಫೇತ್ಫುಲ್ನೆಸ್. ಭಲೇ ನಂಬಿಗಸ್ತ ಆಳೇ ಅಂತ ಯೇಸು ಸ್ವಾಮಿ ಹೇಳಿದರು. ಯಾಕೆ? ಆ ದೇವರ ರಾಜ್ಯದಲ್ಲಿ ಅವನು ಸೇವೆ ಮಾಡಿದನು, ಕೆಲಸ ಮಾಡಿದನು, ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡನು. ಪರಿಶೋಧನೆಗೆ ಒಳಪಡುವಾಗ, ಕಷ್ಟಕ್ಕೆ ಒಳಪಡುವಾಗ, ಹೋರಾಟಗಳು ಅವನಿಗೆ ವಿರುದ್ಧವಾಗಿ ಬಂದಿರುವಾಗ, ಅಥವಾ ಲೋಕದ ಸಂಗತಿಗಳು ಬರುವಾಗ, ಭಯಗಳು ಅದರ ಮೇಲೆ ಮೆಟ್ಟಿ ಜಯಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಜಯವನ್ನು ಹೊಂದಿದವನು. ನಂಬಿಗಸ್ತನೇ, ಭಲೇ ನಂಬಿಗಸ್ತ ಆಳೇ. ಹಾಗಿದ್ದೀರಾ ನೀವು? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ಇವತ್ತೆಲ್ಲ ಜನರಿಗೆ ನಾನು ಹೇಳುವಂಥದ್ದು, ನಿಮ್ಮ ಆತ್ಮದ ರಕ್ಷಣೆ ಹಾಕಿದೆಯೋ? ನೀನು ಪಾಪದ ಪರಿಹಾರ ಹೊಂದಿಕೊಂಡಿದ್ದೀಯೋ? ದೇವರು ಮಾಡಿದ ಯೋಚನೆಯಲ್ಲಿ ನೀನು ಭಾಗಿಯಾಗಿದ್ದೀಯೋ? ಇದು ದೇವರ ಯೋಚನೆ, ಮನುಷ್ಯರ ಯೋಚನೆ ಅಲ್ಲ. ಪರಲೋಕದ ದೇವರ ಆಲೋಚನೆ, ಯೋಚನೆ ನಿನಗಾಗಿ, ನನಗಾಗಿ. ತನ್ನ ಏಕಪುತ್ರರನ್ನು ಮನುಷ್ಯಕುಮಾರನಾಗಿ ದೇವರು ತಾನೇ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಪ್ರಜಾಪತಿಯಾಗಿ, ಅರಸನಾಗಿ, ಒಡೆಯನಾಗಿ ಬಂದು ಈ ಲೋಕಕ್ಕೆ ಜೀವಿಸಿ ತೋರಿಸಿ ತನ್ನ ಪ್ರಾಣವನ್ನು ಮತ್ತು ನನಗಾಗಿ, ನಿಮಗಾಗಿ ಕೊಟ್ಟ ಏಕೈಕ ದೇವರು, ಪ್ರಪಂಚಕ್ಕೆ ಕೊಟ್ಟ ದೇವರು. ಆತನ ಹೆಸರು ಯೇಸು ಅಪ್ಪ ಹಾಕಿದ್ದಾನೆ. ಆತನ ಹೆಸರು ಯೇಸು ಸ್ವಾಮಿ ಹಾಕಿದ್ದಾನೆ. ಕರ್ತಾಧಿಕರ್ತನು, ರಾಜಾಧಿರಾಜನು, ಮೃತ್ಯುಂಜಯನು, ಅಮರತ್ವವು ಉಳ್ಳವನು, ಅಗಮ್ಯ ಬೆಳಕಿನಲ್ಲಿ ವಾಸಿಸುವಾತನು, ಯಾವಾಗಲೂ ನಮಗೆ ಹಿತವನ್ನೇ ಬಯಸುವ ದೇವರು ಆತನೇ ಹಾಕಿದ್ದಾನೆ. ಎಷ್ಟು ಒಳ್ಳೆಯ ದೇವರು. ಅದಕ್ಕೆ ಆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದರೆ ನಮಗೆ ಪರಲೋಕ ಗ್ಯಾರಂಟಿ. ಆ ಕ್ರಿಸ್ತ ನಂಬಿಕೆ ನಿನ್ನಲ್ಲಿ ಇದ್ದರೆ ಪರಲೋಕ ಗ್ಯಾರಂಟಿ. ಬಹಳ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಪವಿತ್ರ ಪುಸ್ತಕವನ್ನು ಪಡೆದುಕೊಳ್ಳ್ರಿ, ಓದಿ ಜ್ಞಾನವನ್ನು ಪಡೆದುಕೊಳ್ಳ್ರಿ. ಸೈತಾನ ಏನೋ ಮಾಡ್ತಾನೆ, ಮಂಕುತನ, ಮಂಡುತನ, ಕತ್ತಲೆ ಕಾರ್ಯಗಳು, ಸುಳ್ಳುಗಳು. ನಾವು ಹುಟ್ಟಿ ಬಂದಂಥ ಕಾಲಘಟ್ಟದಲ್ಲಿ ಏನೋ ಒಂದು ನಂಬಿ ಇರ್ತೇವೆ. ಹುಟ್ಟಲಿಕ್ಕೆ ನಮಗೆ ಅವಕಾಶ ಇಲ್ಲ. ಹುಟ್ಟಿದ ಮೇಲೆ ತಿಳುಕೊಳ್ಳುವಂಥ ಅವಕಾಶ ಎಲ್ಲರಿಗುಂಟು. ಅದು ಸರಿಯಾ ತಪ್ಪು ಅಂತ ವಿವೇಚಿಸುವ ಆತ್ಮ ನಮಗೆ ಇದೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮನ್ನೇ ನೀವೇ ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳ್ರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಇದ್ದಾನಿಲ್ಲವಂತ ನಿಮಗೆ ಗೊತ್ತಿರಬೇಕಂತೆ. ನಿಮಗೆ ಚೆನ್ನಾಗಿ ತಿಳಿದಿಲ್ವ? ಈಗ ನನಗೆ ಗೊತ್ತಿದೆ ನನ್ನಲ್ಲಿ ಯಾರಿದ್ದಾನೆ. ನಾನು ಪ್ರಸಂಗ ಮಾಡ್ತಾ ಇದ್ದೇನೆ, ಯೇಸುವಿನ ವಿಷಯ ಪ್ರಸಂಗ ಮಾಡ್ತಾಯಿದ್ದೀನಿ. ಇದ್ದೇನೋ ಇಲ್ವೋ ನನಗೆ ಗೊತ್ತಿರಬೇಕು. ಅದಕ್ಕಾಗಿ ಪ್ರಸಂಗ ಮಾಡ್ತೇನೆ. ನಿಮ್ಮಲ್ಲಿ ಇದ್ದಾನೋ ಯೇಸು ಸ್ವಾಮಿ? ಇಲ್ಲವಾದರೆ ಪರೀಕ್ಷಿಸಿಕೊಳ್ಳ್ರಿ, ಇದ್ದರೆ ಆತನಿಗಾಗಿ ಸಾಕ್ಷಿ ಕೊಡ್ರಿ. ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಏನಂತೆ? ಅಯೋಗ್ಯರೇ. ದೇವ ಮಕ್ಕಳೇ, ಮನುಷ್ಯರಿಗೆ ಸರಳವಾಗಿ ತೋರುವ ಮಾರ್ಗ ಮರಣ ಮಾರ್ಗ ಇರಬಹುದು. ಬಟ್ ಅದು ಆಪ್ಷನ್ನೇ ಅಲ್ಲ ದೇವರ ಮುಂದೆ.
ದೇವರು ನಮಗಾಗಿ ಗಡಿಗಳನ್ನು ಹಾಕಿದ್ದಾನೆ, ಮಂತುಗಳನ್ನು, ತಿಂಗಳುಗಳನ್ನು ಸಿದ್ಧಪಡಿಸಿದ್ದಾನೆ, ನಮಗೆ ವರ್ಷಗಳನ್ನು ಕೊಟ್ಟಿದ್ದಾನೆ, ದೀರ್ಘಾಯುಷ್ಯನ್ನು ಕೊಟ್ಟಿದ್ದಾನೆ. ಆತನು ಕರೆಯುವ ಸಮಯದಲ್ಲಿ ನಾವು ಹೋಗಬೇಕು. ಆತನು ನಮಗೆ ಸೃಷ್ಟಿಸಿದವನು. ನಾವು ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಇವತ್ತು ನಿಮಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಿಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿಕೊಡ್ರಿ, ಪಾಪಗಳನ್ನು ಬಿಡ್ರಿ, ನಿತ್ಯ ಜೀವಕ್ಕೆ ಬನ್ನಿರಿ. ದೇವರು ನಮಗೆ ಆಶೀರ್ವದಿಸ್ತಾನೆ, ಸಮೃದ್ಧಿಗೆ ನಡೆಸ್ತಾನೆ, ಕೊರತೆಗಳನ್ನು ನೀಗಿಸ್ತಾನೆ. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ನಿಮಗೆ ಬೇಡವಾದ ಸಂಗತಿ ಇರುವುದಾದರೆ ದೂರ ಮಾಡಿ ನಿಮ್ಮನ್ನು ಮಹಿಮೆಯಾಗಿ ನಡೆಸುವ ದೇವರು ಹಾಕಿದ್ದಾನೆ. ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೆಲವೊಂದು ವಿಡಿಯೋಗಳು, ಕೆಲವೊಂದು ಘಟನೆಗಳು ನೋಡುವಾಗ ಈಗಿನ ಕಾಲದಲ್ಲಿ ಏನಾಗಿದೆ, ಜನರಿಗೆ ತಾಳ್ಮೆ ಇಲ್ಲ, ಯೋಚಿಸುವುದೇ ಇಲ್ಲ, ಏನೇನೋ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ದೇವರೇ ಇಂಥ ಜನರ ಮನಸ್ಸನ್ನು ತೆರಿ, ಇಂತಹ ಜನರ ಆತ್ಮಗಳನ್ನು ತೆರಿ. ಇವರ ಮನಸ್ಸಿನೊಳಗಿರುವ ಸೈತಾನಿಗೆ ಯಾವುದಾದ್ರೂ ಮಂಕುತನಗಳು ಇದ್ದರೆ ಯೇಸು ಕ್ರಿಸ್ತ ನಾಮದಲ್ಲಿ ಅದು ಲಯವಾಗಲಿ. ಸಂಪೂರ್ಣವಾದಂತಹ ಒಂದು ಸ್ವಸ್ಥತೆ, ಸಂಪೂರ್ಣವಾದಂತಹ ಸತ್ಯದ ಜ್ಞಾನ, ಸಂಪೂರ್ಣವಾದಂತಹ ಆ ಮನವರಿಕೆ ಉಂಟಾಗಲಿ. ಮತ್ತು ಎಲ್ಲ ಭಯದಿಂದ, ಎಲ್ಲ ಚಿಂತನೆಯಿಂದ, ವೇದನೆಯಿಂದ, ಮರಣದ ಕಟ್ಟುಗಳಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಇವ್ರನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ. ಇವರು ಸಂಪೂರ್ಣವಾಗಿ ನಿನ್ನ ಮಾರ್ಗದಲ್ಲಿ ನಡೆಯಲು ಸ್ವಾಮಿ. ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಇಕ್ಕಟ್ಟು ಅಥವಾ ಬೆಲೆ ಏರಿಕೆ ಸಂಗತಿಗಳು ನೋಡುವಾಗ ಭಯಪಡದೆ ಸ್ವಾಮಿ, ಜೀವನಕ್ಕೆ ಭಯಪಡದೆ ಆ ಜೀವಿತವನ್ನು ಜೀವಿಸಿ ತೋರಿಸುವಂಥ ಧೈರ್ಯದಾಯಕವರಾಗಿ, ಧೈರ್ಯದಾಯಕ ಮಕ್ಕಳರಾಗಿ ನೀನು ಮಾರ್ಪಡಿಸು. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವ ಅಪಾ ತಂದೆಯೇ, ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಇಲ್ಲುವ ಪ್ರತಿಯೊಬ್ಬೊಬ್ಬರಲ್ಲಿ ಕರ್ತನೆ, ಇಂಥ ಒಂದು ಸಂಗತಿ ತಪ್ಪಿಸಿ ಕಾಪಾಡು. ಮರಣಕ್ಕೆ ಒಳಗಾಗದಂತೆ, ದುಷ್ಟನ ಕೈಗೆ ಅವರು ಸಿಕ್ಕಿಕೊಳ್ಳದಂತೆ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ನಿನ್ನ ಸಮೃದ್ಧಿ, ಆರೋಗ್ಯ, ಮಹಿಮೆ, ಧೈರ್ಯ, ಬಲ ಮತ್ತು ಪರಲೋಕದ ಜ್ಞಾನವನ್ನು ಕೊಟ್ಟು ಅವರನ್ನು ನಿನ್ನ ಮಹಿಮೆಯ ಜಾಗದಲ್ಲಿ, ನಿನ್ನ ಪರಲೋಕಕ್ಕೆ ಅಥವಾ ನಿನ್ನ ನೀತಿಗೆ ಅನುಸಾರವಾಗಿ ನಡೆಸು. ರಕ್ಷಣೆ ಕೊಡು, ಅವರಿಗೆ ಬೇಕಾದ ಸಹಾಯ ಕೊಡು. ಅವರ ಚಿಂತ ಭಾರವನ್ನು ನೀನು ತೆಗೆದುಕೊಂಡು ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.